ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನೂ ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಕಥೆಯನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೇ. ಇದನ್ನು ಆದಷ್ಟು ಶ್ರದ್ಧಾಭಕ್ತಿಯಿಂದ ಕೇಳೋಣ ಹಾಗೂ ನಮ್ಮ ಕಣ್ಣು ಮುಂದೆನೇ ನಡೆಯುತ್ತಾ ಇದೆ ಎನ್ನುವಂತಹ ಭಾವನೆಗೆ ಒಳಗಾಗೋಣ ಎನ್ನುವಂತಹ ಮಾತನ್ನು ಕೂಡ ಪದೇ ಪದೇ ಹೇಳುತ್ತಾ ಇದೆ. ಈ ವಿಷಯ ಕೂಡ ತಮಗೆ ತಿಳಿದಂತಹ ವಿಷಯ. ಕಾರಣ ಏನು ಎಂದರೆ, ಯಾವುದೋ ಒಂದು ಮನುಷ್ಯನ ಬಗ್ಗೆ ಏನೋ ಹೇಳುತ್ತಾ ಇದ್ದಾರೆ ಎಂದರೆ ಪೂರ್ತಿ ಲಕ್ಷ್ಯವನ್ನು ಅಲ್ಲೇ ಇಟ್ಟು ನಾವು ಕೇಳುತ್ತೀವಿ. ಆದರೆ ನಮ್ಮೆಲ್ಲರ ಒಡೆಯನಾದಂತಹ ಪರಂಧಾಮ ಭಗವಂತ ಆತನ ಕೀರ್ತನೆಗಳನ್ನು ಆತನ ಕಥೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ನಾವು ಪರಿಪೂರ್ಣವಾಗಿ ಲೀನರಾಗಬೇಕು. ಆ ಪ್ರಕಾರವಾಗಿ ಆದಾಗ ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತೀವಿ ಎನ್ನುವಂತ ಒಂದು ಸದ್ಭಾವನೆಯಿಂದ ಈ ಮಾತನ್ನು ಹೇಳಲಾಗುತ್ತಾ ಇದೆ. ಹೀಗಾಗಿ ಇದನ್ನು ಕೇವಲ ಕಥೆಯೆಂದು ಭಾವಿಸದೆ ನಮ್ಮ ಕಣ್ಣು ಮುಂದೆನೇ ನಡೆಯುತ್ತಾ ಇದೆ, ನಾವು ಅಲ್ಲಿ ಪಾತ್ರಧಾರರಾಗಿದ್ದೇವೆ ಎನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬಂದರೆ ಆಗ ಭಗವಂತ ಸಂತುಷ್ಟನಾಗುತ್ತಾನೆ ಎನ್ನುವಂತಹ ಒಂದು ಸದ್ಭಾವನೆ ಕೂಡ ಇಲ್ಲಿ ಅಡಗಿದೆ. ನಿನ್ನೆ ತನಕ ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ಶಾಲ್ವನ ಸಂಹಾರವನ್ನು ಮಾಡಿ ದ್ವಾರಕೆಗೆ ಪ್ರವೇಶಿಸಿದನು ಎನ್ನುವಂತಹ ಮಾಹಿತಿ ತನಕ ಹೇಳಿತ್ತು. ತದನಂತರದಲ್ಲಿ ಏನಾಗ್ತಾ ಇದೆ, ಸುಧರ್ಮ ಸಭೆಯಲ್ಲಿ ಶ್ರೀಕೃಷ್ಣನು ಕುಳಿತಿದ್ದಾಗ ಒಂದು ದಿನ ಇಂದ್ರಪ್ರಸ್ಥದ ಒಬ್ಬ ಬ್ರಾಹ್ಮಣನು ಬಂದನು. ಆ ಬ್ರಾಹ್ಮಣನನ್ನು ಯಥೋಚಿತವಾಗಿ ಸತ್ಕರಿಸಿ ಪೂಜಿಸಿದ ಮೇಲೆ ಆ ಬ್ರಾಹ್ಮಣನು ಮಾತನಾಡತೊಡಗಿದನು. ಹೇ ಪಾಂಡವ ಪ್ರಿಯನೇ, ದುಷ್ಟ ದುರಾಚಾರಿಗಳಾದಂತಹ ದುರ್ಯೋಧನಾದಿಯರು ಪಾಂಡವರೊಡನೆ ಅನ್ಯಾಯದ ದ್ಯೂತವನ್ನಾಡಿ ಅವರ ಸಂಪತ್ತನ್ನೆಲ್ಲ ದೋಚಿದರು. ರಾಜ್ಯಹೀನರಾದ ಪಾಂಡವರು 12 ವರ್ಷಗಳ ವನವಾಸ ಹಾಗೂ 1 ವರ್ಷದ ಅಜ್ಞಾತವಾಸವನ್ನು ಅನುಭವಿಸಲು ಇಂದ್ರಪ್ರಸ್ಥದಿಂದ ಹೊರಟು ಹೋದರು. ಬ್ರಾಹ್ಮಣನ ಮಾತುಗಳನ್ನಾಲಿಸಿ ಶ್ರೀರಮಣನು ತತ್ಕಾಲದಲ್ಲಿ ಸತ್ಯಭಾಮಾ ಸಹಿತನಾಗಿ ದಾರುಕನಿಂದ ನಡೆಸಲ್ಪಟ್ಟ ರಥದಲ್ಲಿ ಆರೂಢನಾಗಿ ಹೊರಟು ಬಂದು ದ್ವೈತ ವನದಲ್ಲಿದ್ದ ಪಾಂಡವರನ್ನು ಭೇಟಿಯಾಗಿ ಅವರಿಗೆ ಸಮಾಧಾನ ಹೇಳಿದನು. ಸತ್ಯಭಾಮಿಯು ಕೇಳಿದಳೆಂದು ದ್ರೌಪದಿಯು ಪತಿವ್ರತಾ ಧರ್ಮವನ್ನು ತಿಳಿಸಿಕೊಟ್ಟಳು. ಆಮೇಲೆ ಶ್ರೀಕೃಷ್ಣನು ಸುಭದ್ರೆ ಹಾಗೂ ಅಭಿಮನ್ಯುರನ್ನು ಕರೆದುಕೊಂಡು ದ್ವಾರಕೆಗೆ ಬಂದನು. ಪಾರ್ಥನನ್ನು ಬಿಟ್ಟು ಬಂದದ್ದಕ್ಕೆ ಶ್ರೀಕೃಷ್ಣನು ವ್ಯಸನಪಟ್ಟು ಪಾಂಡವರಿಗೆ ಶುಭವಾಗಲಿ ಎಂದು ಹಾರೈಸತೊಡಗಿದನು. ಶ್ರೀಕೃಷ್ಣನು ದ್ವಾರಾವತಿಯಲ್ಲಿ ಸುಖದಿಂದ ಇದ್ದನು. ಒಂದು ಸಲ ಯದುಕುಮಾರರೆಲ್ಲರೂ ವಿಹಾರಾರ್ಥವಾಗಿ ಸಾಂಬ ಪ್ರದ್ಯುಮ್ನ ಚಾರು ಭಾನು ಗದಾ ಮುಂತಾದ ಕೃಷ್ಣ ಪುತ್ರರಿಂದೊಡಗೂಡಿ ಉಪವನಕ್ಕೆ ಹೋದರು. ಬಹಳ ಹೊತ್ತಿನವರೆಗೆ ಆಟವಾಡಿ ತಿರುಗಾಡಿ ದಣಿದ ಆ ಬಾಲಕರೆಲ್ಲರೂ ಬಾಯಾರಿಕೆಯಿಂದ ಪೀಡಿತರಾಗಿ ನೀರಿಗಾಗಿ ಶೋಧಿಸತೊಡಗಿದರು. ಆಗ ಅವರೊಂದು ಬಾವಿಯನ್ನು ಕಂಡು ಅದರಲ್ಲಿ ಇಣುಕಿ ನೋಡಿದಾಗ ಅಲ್ಲೊಂದು ದೀರ್ಘ ದೇಹದ ಓತಿಕಾಟವನ್ನು ನೋಡಿದರು. ಅದು ಬಾವಿಯಲ್ಲಿದ್ದರೂ ಕೂಡ ಬಹು ಬಾಯಾರಿಕೆಯಿಂದ ಪೀಡಿತವಾದಂತೆ ಬಾಯಿ ಬಿಟ್ಟುಕೊಂಡು ಕುಳಿತಿತ್ತು. ಆದ್ದರಿಂದ ಯದುಕುಮಾರರು ಅದನ್ನು ಬಾವಿಯಿಂದ ಹೊರಗೆ ತೆಗೆದು ಅದಕ್ಕಿಷ್ಟು ನೀರು ಕುಡಿಸೋಣ ಎಂದು ವಿಚಾರ ಮಾಡಿ ಅದನ್ನೆತ್ತತೊಡಗಿದರು. ಆದರೆ ಅದು ಅತಿ ಭಾರಯುತವಾಗಿದ್ದರಿಂದ ಅವರ ಪ್ರಯತ್ನವು ನಿಷ್ಫಲವಾಯಿತು. ಆಗ ಅವರೆಲ್ಲರೂ ದ್ವಾರಕೆಗೆ ಮರಳಿ ಬಂದು ಶ್ರೀಕೃಷ್ಣನಿಗೆ ವಿಚಿತ್ರ ಓತಿಕಾಟದ ವಿಷಯವನ್ನು ತಿಳಿಸಿದರು. ಅದನ್ನರಿತ ಶ್ರೀಕೃಷ್ಣನು ತತ್ಕಾಲದಲ್ಲಿ ಬಂಧು ಬಾಂಧವರಿಂದೊಡಗೂಡಿ ಉಪವನದಲ್ಲಿ ಇದ್ದ ಬಾವಿಯ ಹತ್ತಿರ ಬಂದು ಬಾವಿಯಲ್ಲಿದ್ದ ದೀರ್ಘ ದೇಹದ ಓದಿಕಾಟವನ್ನು ನೋಡಿ
ಅನಾಯಾಸದಿಂದ ಅದನ್ನು ಬಾವಿಯಿಂದ ಮೇಲೆತ್ತಿಕೊಂಡನು. ಶ್ರೀರಾಮನ ಕರಸ್ಪರ್ಶ ಪಡೆದ ಆ ಓತಿಕಾಟವು ತನ್ನ ದೇಹವನ್ನು ಬಿಟ್ಟು ಹೊರಬಂದು ಉತ್ತಮ ದೇವತಾ ಪುರುಷನಾಗಿ ಕೈ ಮುಗಿದುಕೊಂಡು ನಿಂತನು. ಸರ್ವವನ್ನು ಸರ್ವಕಾಲದಲ್ಲಿ ಪ್ರಯತ್ನವಿಲ್ಲದೆ ತಿಳಿದಿರುವ ಶ್ರೀಕೃಷ್ಣನಿಗೆ ಅಂತೂ ಓತಿಕಾಟ ದೇಹ ಧರಿಸಿದ ಪುರುಷನು ಯಾರೆಂದು ಗೊತ್ತಿತ್ತು. ಆದರೆ ಉಪಸ್ಥಿತರಿಗೆ ಅವನ ವಿಷಯವು ಗೊತ್ತಾಗಲೆಂದು ಆ ಪುರುಷನನ್ನು ಮಾತನಾಡಿಸಿದನು. ನೋಡಿ, ಈ ಮಾತಿನ ಮೇಲೆ ನಾವು ಎಂತಹ ವಿಧವಾದಂತಹ ಅರ್ಥವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಯದೇ ಇರುವಂತಹ ವಿಷಯವು ಯಾವುದೂ ಇಲ್ಲ, ಯಾವುದ್ಯಾವುದೂ ಇಲ್ಲ. ಇದು ಸತ್ಯವಾದಂತಹ ಮಾತು. ಆದರೆ ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಕಣ್ತುಂಬಾ ನೋಡಿ ಈಗ ಅವರ ಮಾತುಗಳನ್ನು ಆಲಿಸುತ್ತಾ ಇದ್ದೀವಿ ಅನ್ನುವಂತಹ ಭಾವನೆಯಲ್ಲಿ ಇದ್ದೀವಿ. ನಾವು ಆ ಒಂದು ಭಾವನೆಯಲ್ಲಿ ಈ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮನು ಇದ್ದ, ಆತನ ಸಂಗಡವೇ ನಾವಿದ್ದೀವಿ ಅನ್ನುವಂಥ ಭಾವನೆಯಲ್ಲಿ ಇದ್ದೀವಿ, ಸತ್ಯ. ಆದರೆ ನಮಗೆ ಮಹಾನುಭಾವರು ಈಗ ನಮ್ಮ ಕಣ್ಣುಗಳನ್ನು ತೆರೆಸತಕ್ಕಂಥ ಯೋಗ್ಯವಂತರು, ನಮಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಸೂಚಿಸುವಂತಹ ಮಹಾನುಭಾವರು ಎಂದರೆ ನಮ್ಮ ಕುಲ ಗುರುಗಳು. ಆ ಗುರುಗಳಲ್ಲೇ ನಾವು ಶ್ರೀಕೃಷ್ಣ ಪರಮಾತ್ಮನನ್ನು, ಶ್ರೀರಾಮಚಂದ್ರ ದೇವರನ್ನು, ದಶಾವತಾರಗಳನ್ನು ಕೂಡ ಕಂಡರೆ ಆ ಗುರುಗಳಲ್ಲಿ ನಾವು ಗುಲಾಮರಾದರೆ ಆ ಗುರುಗಳಿಗೆ ತಿಳಿಯದೇ ಇರತಕ್ಕಂಥ ವಿಷಯವಂತೂ ಯಾವುದೂ ಇಲ್ಲ. ಅವರ ಭಕ್ತರನ್ನು ನೋಡಿದೊಡನೆ ಇವನಲ್ಲಿ ಇಂತಹ ಹವ್ಯಾಸ ಇದೆ, ಇವನಲ್ಲಿ ಇಂತಹ ದುರ್ಗುಣ ಇದೆ, ಇವನಲ್ಲಿ ಇಂತಹ ಸದ್ಗುಣ ಇದೆ ಎನ್ನುವಂತಹ ಭಾವನೆಯನ್ನು ಯಥೇಚ್ಛವಾಗಿ ತಿಳಿಯುವಂತಹ ಮಹಾನುಭಾವರು ಎಂದರೆ ನಮ್ಮ ಕುಲಗುರುಗಳು. ಹೀಗಾಗಿ ಗುರುಗಳಲ್ಲಿ ನಾವು ಭಗವಂತನನ್ನು ಕಾಣುತ್ತಾ ಆ ಗುರುಗಳಿಗೆ ನಾವು ಗುಲಾಮರಾಗಿ ನಾವು ಆದಷ್ಟು ಸತ್ಕರ್ಮಗಳನ್ನೇ ಮಾಡುತ್ತಾ ಪರೋಪಕಾರವನ್ನೇ ಮಾಡುತ್ತಾ ಈ ಪ್ರಕಾರವಾಗಿ ನಾವು ನಡೆದುಕೊಂಡಿದ್ದೇ ಆದರೆ ಸಾಕ್ಷಾತ್ ಶ್ರೀಕೃಷ್ಣ ಹಾಗೂ ಶ್ರೀರಾಮರ ಸಂಗಡವೇ ನಾವು ಇದ್ದಂತೆ ಆಗುತ್ತದೆ. ಇದು ಸತ್ಯವಾದಂತಹ ಮಾತು. ಹೀಗಾಗಿ ಇಲ್ಲಿ ಯಾವ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿಲ್ಲ ಎಂದು ಭಾವನೆ ವ್ಯಕ್ತಪಡಿಸಿದಂತೆ ಆಗುತ್ತದೆ. ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಯದೇ ಇರತಕ್ಕಂತಹ ವಿಷಯವಂತೂ ಯಾವುದೂ ಇಲ್ಲ. ಆದರೆ ಮತ್ತೊಬ್ಬರಿಗೆ ತಿಳಿ ಹೇಳಬೇಕಾಗಿದೆ. ಇವರೊಬ್ಬರೇ ತಿಳಿದುಕೊಂಡ್ರೆ ಹೇಗೆ? ಮತ್ತೊಬ್ಬರಿಗೆ ತಿಳಿಸಬೇಕಾಗಿದೆ. ಹೀಗಾಗಿ ಆತನನ್ನು ವಿಚಾರಿಸತೊಡಗಿದ. ಅದೇ ಪ್ರಕಾರವಾಗಿ ಗುರುಗಳಿಗೆ ಕೂಡ ತಿಳಿಯದೇ ಇರತಕ್ಕಂತಹ ವಿಷಯವಂತೂ ಯಾವುದೂ ಇಲ್ಲ. ಕಾರಣ ನಾವು ಏನೋ ತಪ್ಪುಗಳನ್ನು ಮಾಡುತ್ತಾ ಇದ್ದೇವೆ, ನಾವು ಯಾರಿಗೋ ವಂಚನೆಯನ್ನು ಮಾಡುತ್ತಾ ಇದ್ದೇವೆ, ಯಾರಿಗೂ ಗೊತ್ತಿಲ್ಲ ಎಂದು ಭಾವನೆ ಪಡುವವರು ಮೂರ್ಖರೇ ಸರಿ, ಕಡು ಮೂರ್ಖರೇ ಸರಿ. ಆದರೆ ಆ ಗುರುಗಳಿಗೆ ಎಲ್ಲ ವಿಷಯವನ್ನು ಅರಿತು ಕೂಡ ಸುಮ್ಮನೆ ತಾಳ್ಮೆಯಿಂದ ಇರುತ್ತಾರೆ ಎಂದರೆ ಕಾರಣ ಏನು ಎನ್ನುವುದಂತಹ ವಿಷಯವನ್ನು ನಾವು ಮನದಟ್ಟವಾಗಿ ಅರ್ಥವನ್ನು ಮಾಡಿಕೊಂಡರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಕಾರಣ ನಾವು ಯಾವುದೇ ತಪ್ಪುಗಳನ್ನು, ಪ್ರತಿಯೊಂದು ಮನುಷ್ಯ ತಪ್ಪುಗಳನ್ನು ಮಾಡುವುದು ಸಹಜ. ಕಾರಣ ಮಾನವ ದೇಹವನ್ನು ಹೊತ್ತು ಬಂದಿದ್ದೇವೆ, ಯಾವುದೋ ಒಂದು ತಪ್ಪುಗಳನ್ನು ಮಾಡುತ್ತೇವೆ. ಆದರೆ ಅದಕ್ಕೆ ಪ್ರಾಯಶ್ಚಿತ್ತೇನ ಸುಚ್ಯತಿ ಎಂದು ಹೇಳುತ್ತಾರೆ. ಪ್ರಾಯಶ್ಚಿತ್ತ ಪಡಬೇಕು. ಪ್ರಾಯಶ್ಚಿತ್ತ ಪಟ್ಟು ಗುರುಗಳ ಪಾದಕ್ಕೆ ಶರಣಾಗತರಾಗಿ ನಮ್ಮ ಮನದಲ್ಲೇ ಗುರುಗಳ ಮುಂದೆ ಹೇಳಬೇಕಾದ ಅವಶ್ಯಕತೆ ಇದೆ. ಆದರೆ ಗುರುಗಳಿಗೆ ಎಲ್ಲ ಗೊತ್ತು. ನಮ್ಮ ಮನದಲ್ಲೇ ನಾವು ಪ್ರಾಯಶ್ಚಿತ್ತವನ್ನು ಪಟ್ಟರೆ ಸಾಕ್ಷಾತ್ ಭಗವಂತನ ಪಾದಗಳಿಗೆ ಏರಿದಂತೆ ಆಗುತ್ತದೆ. ನಮ್ಮ ತಪ್ಪುಗಳನ್ನು ಭಗವಂತನ ಮುಂದೆ ಒಪ್ಪಿಕೊಂಡಂತೆ ಆಗುತ್ತದೆ. ಆಗ ಗುರುಗಳ ಅಂತರ್ಯಾಮಿ ಆದಂತಹ ಭಗವಂತ, ನಾವು ನೇರವಾಗಿ ಭಗವಂತನನ್ನು ಸ್ಪರ್ಶ ಮಾಡುತ್ತೇವೆ, ಭಗವಂತನ ಮೂರ್ತಿಯನ್ನು ಸ್ಪರ್ಶ ಮಾಡುತ್ತೇವೆ, ಭಗವಂತನಿಗೆ ಆರಾಧನೆಯನ್ನು ಮಾಡುತ್ತೇವೆ. ಇದು ತಪ್ಪು ಕಲ್ಪನೆ. ಗುರು ಮುಖೇನ ಆ ಪ್ರಕಾರವಾಗಿ ಗುರುಗಳಲ್ಲಿ ನಾವು ಲೀನವಾಗಿ ಗುರುಗಳ ಪಾದಕ್ಕೆರಗಿ ಅವರ ಪಾದಾರವಿಂದಗಳಲ್ಲಿ ನಮ್ಮ ಶಿರಸ್ಸನ್ನು ಭಾಗಿಸಿ ನಾವು ಯಥೇಚ್ಛವಾಗಿ ಗುರುಗಳಿಗೆ ಗುಲಾಮರಾದರೆ ಅವರು ಆಗ ನಾವು ದಾರಿ ತಪ್ಪಿದ್ದರೆ ಅಂತಹ ಮಾರ್ಗದಿಂದ ಸನ್ಮಾರ್ಗಕ್ಕೆ ತರುವಂತಹ ಮಹಾನುಭಾವರೇ ಗುರುಗಳು. ಅದೇ ಪ್ರಕಾರವಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾಗಿ ಆತನಿಗೆ ತಿಳಿದಿದ್ದರೂ ಕೂಡ ಆತನ ಹಿಂದಿನ ವೃತ್ತಾಂತವೇನು ಎಂದು ತಿಳಿದಿದ್ದರೆ ಕೂಡ ಮತ್ತು ಕೇಳತೊಡಗಿದಾಗ ಅಹೋ ಆಶ್ಚರ್ಯ, ಓತಿಕಾಟದ ದೇಹದಲ್ಲಿದ್ದವನು ಈಗ ದೇವತಾ ಪುರುಷನಂತೆ ಸುಶೋಭಿತನಾಗಿ ನನ್ನೆದುರು ನಿಂತಿರುವ
ನನ್ನೆದುರು ನಿಂತಿರುವ ಪುರುಷನಂತೆ ಶೋಭಿತನಾಗಿ ನನ್ನೆದುರು ನಿಂತಿರುವ ನೀನು ಯಾರು? ಈ ದೇಹವನ್ನೇಕೆ ಆಶ್ರಯಿಸಿಕೊಂಡಿದ್ದೆ? ಆ ವೃತ್ತಾಂತವನ್ನು ನನಗೆ ತಿಳಿಸುವಂತಿದ್ದರೆ ತಿಳಿಸು ಎಂದು ಮುಕುಂದನ ಮಾತುಗಳನ್ನಾಲಿಸಿದ ಆ ಪುರುಷನು ಉತ್ತಮ ವಜ್ರಗಳನ್ನೊಳಗೊಂಡ ಸುಂದರವಾದಂತಹ ಕಿರೀಟದಿಂದೊಪ್ಪುತ್ತಿದ್ದ ಶಿರಸ್ಸಿನಿಂದ ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ, ನೋಡಿ ಆತ ಏನು ಮಾಡಿದ? ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನು ಪ್ರಪ್ರಥಮವಾಗಿ ಸಲ್ಲಿಸಿದ. ಅದೇ ಪ್ರಕಾರವಾಗಿ ನಾವು ಕೂಡ ಗುರುಗಳ ಪಾದಾರವಿಂದಗಳಿಗೆ ನಮ್ಮ ಶಿರಸ್ಸನ್ನು ಭಾಗಿಸಿ ನಮಸ್ಕಾರವನ್ನು ಪ್ರಪ್ರಥಮವಾಗಿ ಸಲ್ಲಿಸಬೇಕು. ಆ ಪ್ರಕಾರವಾಗಿ ಸಲ್ಲಿಸಿದ್ದೇ ಆದರೆ ಗುರುಗಳು ಯಥೇಚ್ಛವಾದಂತಹ ಆಶೀರ್ವಚನವನ್ನು ಮಾಡುತ್ತಾರೆ. ಅದಕ್ಕೆ ಉದಾಹರಣೆ ಮುಂದಿನ ಕಥೆಯನ್ನು ನಾನು ಓದಿಲ್ಲ, ಆದರೆ ಇಲ್ಲಿ ಏನಾಗುತ್ತದೋ ಅದೇ ಪ್ರಕಾರವಾಗಿ ಗುರುಗಳಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಿದರೆ ಹಾಗೇ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹವೇ ಇಲ್ಲ. ನೋಡಿ, ಆಗ ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಎದ್ದು ನಿಂತು ಬದ್ಧಾಂಜಲಿಯಿಂದ ಸುಶೋಭಿತನಾಗಿ ವಿನಯದಿಂದ ಕಿಂಚಿತ್ತು ಬಾಗಿದವನಾಗಿ ಪದ್ಮನಾಭನ ಪಾದ ಪದ್ಮಗಳ ಮೇಲೆ ದೃಷ್ಟಿಯನ್ನು ಸ್ಥಿರೀಕರಿಸಿದ ಮಾತನಾಡತೊಡಗಿದನು. ಹೇ ಪರಮಪುರುಷನೇ, ನೀನು ತಿಳಿಯದ ಸಂಗತಿಗಳ್ಯಾವು ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ. ಸರ್ವಜ್ಞಾನಿಯಾದ ನೀನು ಇಂದು ನನ್ನನ್ನು ಪ್ರಚೋದಿಸಿದ್ದರಿಂದ ಹೇಳುವೆನು. ಇಕ್ಷ್ವಾಕು ಪುತ್ರನಾದ ನನ್ನನ್ನು ಮೃಗನೆಂದು ಗುರುತಿಸುವುದು. ಅಮಿತ ಸಂಪದ್ಭರಿತ ರಾಜ್ಯದ ಚಕ್ರವರ್ತಿಯಾಗಿದ್ದ ನಾನು ಆ ಸಂಪತ್ತನ್ನು ಯಜ್ಞ ಯಾಗಾದಿಗಳಿಗಿಂತ ಹೆಚ್ಚಾಗಿ ಬಡ ಬ್ರಾಹ್ಮಣರಿಗೆ ಗೋದಾನ ಮಾಡುವುದರಲ್ಲಿಯೇ ವಿನಿಯೋಗಿಸುತ್ತಾ ಇದ್ದೆನು. ಅನೇಕ ಲಕ್ಷ ಹಸುಗಳನ್ನು ಸುಂದರ ರೇಷ್ಮೆಯ ವಸ್ತ್ರಗಳಿಂದ ಆಚ್ಛಾದಿಸಿ ಅವುಗಳ ಕೋಡುಗಳಿಗೆ ಚಿನ್ನದ ತಗಡನ್ನು ತೊಡಿಸಿ ಮೇಲೆ ಉತ್ತಮ ಮುತ್ತಿನ ಗೊಂಚಲಗಳನ್ನು ಕಟ್ಟಿ ಅವುಗಳ ಕೊರಳಲ್ಲಿ ಅನೇಕ ಸುವರ್ಣಾಲಂಕಾರಗಳನ್ನು ಹಾಕಿ ಬಡ ಬ್ರಾಹ್ಮಣರಿಗೆ ದಾನ ಮಾಡಿ ದಕ್ಷಿಣೆಯನ್ನು ಅರ್ಪಿಸುತ್ತಾ ಇದ್ದೆನು. ಆ ಗೋವುಗಳೆಲ್ಲವೂ ಆರೋಗ್ಯ ಸಂಪನ್ನವೂ ಒಂದೇ ಕರುವಿಗೆ ಜನ್ಮವಿತ್ತವು. ತುಂಬಿದ ಕೆಚ್ಚಲಿನಿಂದ ಯುಕ್ತವಾದವುಗಳು ಇರುತ್ತಿದ್ದವು. ಇಷ್ಟೇ ಅಲ್ಲದೆ ಅವೆಲ್ಲ ಬಹು ಸಭ್ಯ ಸ್ವಭಾವಗಳು ಆಗಿದ್ದವು. ಯಾವ ಬ್ರಾಹ್ಮಣನನ್ನು ನಂಬಿಕೊಂಡಿದ್ದ ಮನೆಯ ಜನರು ದುಃಖಾಶ್ರುವನ್ನೇ ಸುರಿಸುತ್ತಾ ದಿನಗಳೆಯುತ್ತಿದ್ದರೋ ಅಂತಹವನನ್ನು ಹುಡುಕಿ ತೆಗೆದು ಗೋದಾನ ಮಾಡುತ್ತಿದ್ದೆನು. ವಿವಾಹವಾಗದೆ ಬ್ರಾಹ್ಮಣನು ಉಳಿದಿದ್ದರೆ ಸುಂದರಳು ಸುಶೀಲೆಯೂ ಆದ ಕನ್ಯೆಯೊಡನೆ ವಿವಾಹ ಮಾಡಿಸಿ ಅವನ ಉಪಜೀವನಕ್ಕೆ ಸಾಧನವಾಗಲೆಂದು ಭೂದಾನವನ್ನು ಮಾಡುತ್ತಿದ್ದೆನು. ಗೋದಾನ ಮಾಡುವುದೇ ನನ್ನ ಪ್ರಿಯವಾದ ವ್ರತವಾಗಿತ್ತು. ಇಂತಿರುವಾಗ ಒಂದು ಸಲ ಗೋದಾನ ಮಾಡುವಾಗ ಹಿಂದಿನ ದಿನದಂದು ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದ ಆಕಳ ಗುಂಪಿನಲ್ಲಿಂದ ಒಂದು ಆಕಳು ಹೊರಗೆ ಬಂದು ದಾನ ಮಾಡತಕ್ಕ ಗೋವೃಂದದಲ್ಲಿ ಕೂಡಿಕೊಂಡಿತು. ಅದನ್ನರಿಯದ ನಾನು ಮತ್ತೊಮ್ಮೆ ವಿಪ್ರನಿಗೆ ದಾನ ಮಾಡಿದೆನು. ತನಗೆ ದೊರೆತ ಹಸುಗಳನ್ನು ತೆಗೆದುಕೊಂಡು ಹೊರಟ ಆ ವಿಪ್ರನನ್ನು ಹಿಂದಿನ ದಿನ ದಾನ ಪಡೆದವನು ತಡೆದು ತನ್ನ ಆಕಳನ್ನು ಆತನು ಒಯ್ಯ ಕೂಡದೆಂದು ನಿರ್ಬಂಧಿಸಿದನು. ಇಬ್ಬರೂ ಜಗಳವಾಡತೊಡಗಿದರು. ಕೊನೆಗೆ ಅವರ ಜಗಳವನ್ನು ಬಗೆಹರಿಸಲೆಂದು ನಾನು ಅವರನ್ನು ಕರೆದು ಒಂದು ಹಸುವನ್ನು ಕರೆದುಕೊಂಡವನಿಗೆ 1,00,000 ಗೋವುಗಳನ್ನು ದಾನ ಮಾಡುವನೆಂದು ಹೇಳಿದನು. ಅವನು ಒಪ್ಪದ್ದರಿಂದ ಇನ್ನೊಬ್ಬನಿಗೆ ಅದೇ ರೀತಿ ಹೇಳಿದನು. ಆದರೆ ಅವರಿಬ್ಬರಲ್ಲಿಯೂ ಯಾರೂ ಹಿಂಜರಿಯಲಿಲ್ಲ. ತಮಗೆ ದೊರೆತದ್ದೇ ತಮಗೆ ಸಾಕು ಎಂದು ತಿಳಿಸಿದರು. ಆಗ ನಾನು, ಹೇ ಭೂಸುರರೇ, ತಮ್ಮ ಆಶೀರ್ವಾದಗಳ ಬಲದಿಂದ ಇಂದು ಸಮರ್ಥನೂ ಸಿರಿವಂತನೂ ಆಗಿರುವನು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಇಷ್ಟು ಸಿರಿವಂತನಾಗಿದ್ದರೂ ಕೂಡ ಆ ಬಡ ಬ್ರಾಹ್ಮಣರಿಂದ ಏನು ಹೇಳ್ತಾ ಇದ್ದಾನೆ ಅವರ ಮುಂದೆ? ಸ್ವಾಮಿ, ನಿಮ್ಮ ಆಶೀರ್ವಾದದ ಬಲದಿಂದ ನಾನು ಇಂತಹ ಸಿರಿವಂತನಾಗಿದ್ದೇನೆ. ಇದು ಮಾನವನಲ್ಲಿ ಬರಬೇಕಾಗಿತ್ತು. ಕಾರಣ, ನಾನು ಏನೋ ಗಳಿಸಿದ್ದೇನೆ, ನನ್ನಲ್ಲಿ ಹಣ ಬಲ ಇದೆ, ತೋಳ್ಬಲ ಇದೆ,
ಇದು ನನ್ನ ಕಷ್ಟಾರ್ಜಿತನೇ ಎಂದು ಯಾರು ಹೇಳಿಕೊಳ್ಳುತ್ತಾರೋ ಅವರಂತಹ ಕಡು ಮೂರ್ಖರು ಮತ್ತೊಬ್ಬರಿಲ್ಲ ಎಂದು ಈ ಕಥೆಯ ಸಾರಾಂಶ. ಇಂತಹ ಉನ್ನತವಾದಂತಹ ಬೇಕಾದಷ್ಟು ಸಿರಿವಂತನು ಆಗಿದ್ದರೂ ಕೂಡ ಆ ಬ್ರಾಹ್ಮಣರ ಜಗಳ ಮಧ್ಯದಲ್ಲಿ ಹೋಗಿ ಹೇಳುತ್ತಾ ಇದ್ದಾನೆ, ಇಲ್ಲ ಸ್ವಾಮಿ, ನಿಮ್ಮ ಆಶೀರ್ವಾದದ ಬಲದಿಂದನೇ ನಾನು ಇಷ್ಟು ಸಿರಿವಂತನಾಗಿದ್ದೇನೆ ಎಂದು ಆತ ದಾನ ಕೊಟ್ಟಂತಹ ಮಹಾನುಭಾವನೆ ಹೇಳುತ್ತಾ ಇದ್ದಾನೆ ಎಂದರೆ ಆತನ ಗುಣ ಎಷ್ಟು ದೊಡ್ಡದು ಎಂದು ಇದರ ಮೇಲೆ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ. ಮತ್ತು ತಮಗೆ ಒಂದು ಗೋವಿನ ಸ್ಥಳದಲ್ಲಿ ಏನು ಬೇಕಾದರೂ ಕೊಡಬೇಕು, ತಾವು ದಯವಿಟ್ಟು ದುಃಖಿಗಳಾಗಬಾರದು. ಆದ್ದರಿಂದ ನನ್ನ ಅಪರಾಧವನ್ನು ಕ್ಷಮಿಸಿ ಈಗ ನಾನು ಕೊಡಬಹುದಾದ 1,00,000 ಗೋವುಗಳನ್ನು ಸ್ವೀಕರಿಸಿ ಆಗಲಿ ಅಥವಾ ತಾವು ಬಯಸಿದ್ದನ್ನು ಪಡೆದಾಗಲಿ ಪ್ರೀತರಾಗಿರಿ ಎಂದು ಬಹು ರೀತಿಯಿಂದ ಭಿನ್ನವಿಸಿದರು. ಆದರೆ ಅವರಿಬ್ಬರೂ ಕೊನೆಗೆ ಆ ಎಲ್ಲಾ ಗೋವುಗಳನ್ನು ತ್ಯಜಿಸಿ ಹೊರಟು ಹೋದರು. ಅದರಿಂದ ನಾನು ಬಹು ದುಃಖ ಹೊಂದಿದೆನು. ಕಾಲಾಂತರದಲ್ಲಿ ನಾನು ಮರಣ ಹೊಂದಿದಾಗ ನನ್ನನ್ನು ಯಮ ಧರ್ಮನೆದುರಿನಲ್ಲಿ ನಿಲ್ಲಿಸಿದಾಗ ಯಮಧರ್ಮನು ನನ್ನನ್ನು ಉದ್ದೇಶಿಸಿ, ಏ ನೃಗರಾಜನೇ, ನೀನು ಬಹು ಪ್ರತಿಭಾ ಸಂಪನ್ನ ವ್ಯಕ್ತಿಯು, ಆದರೆ ದಾನ ಮಾಡಿದ್ದನ್ನೇ ಮತ್ತೊಮ್ಮೆ ದಾನ ಮಾಡಿ ತಪ್ಪಿತಸ್ಥನಾಗಿರುವೆ. ನೋಡಿ, ಈ ಮಾತಿನಿಂದ ಕೂಡ ಬಹು ಅರ್ಥಗರ್ಭಿತವಾಗಿದೆ. ಕಾರಣ, ಈ ವಿಷಯದಲ್ಲಿ ನನ್ನನ್ನು ಬೈದುಕೊಳ್ಳುವಂತಹ ಮಹಾನುಭಾವರು ಕೆಲವೊಬ್ಬರು ಇರುತ್ತಾರೆ. ಬೈದುಕೊಳ್ಳಿ, ಬೇಕಾದಷ್ಟು ಬೈದುಕೊಂಡು ನನ್ನ ಹೆಸರು ಪ್ರಾಣೇಶ್, ಕಲ್ಲಿನ ಮೇಲೆ ಕಲ್ಲಿ ಇಟ್ಟು ಕುಟ್ಟಿ ನನಗೆ ಶಾಪನಾರ್ಥಗಳನ್ನು ಹಾಕಿ ಆನಂದದಿಂದ ನಾನು ಸ್ವೀಕಾರವನ್ನು ಮಾಡುವೆ. ನೀವು ಬೈಯುವಂತಹ ಬೈಗಳನ್ನು ನಾನು ಮಂತ್ರಾಕ್ಷಿತಿ ಕಾಳೆಂದು ಶಿರಸ್ಸಿನ ಮೇಲೆ ಧಾರಣೆ ಮಾಡುವೆ. ಇಲ್ಲಿ ಯಮಧರ್ಮರಾಯನು ಏನೆಂದು ಹೇಳುತ್ತಾ ಇದ್ದಾನೆ, ಒಮ್ಮೆ ದಾನವನ್ನು ಮಾಡಿದಂತ ಆ ಗೋವನ್ನು ಮತ್ತೊಬ್ಬರಿಗೆ ದಾನವನ್ನು ಮಾಡಿ ನೀನು ತಪ್ಪಿತಸ್ಥನಾದೆ, ನೀನು ಉತ್ತಮೋತ್ತಮನೇ, ಇಲ್ಲ ಎಂದು ಹೇಳ್ತಾ ಇಲ್ಲ, ಆದರೆ ನೀನು ತಪ್ಪನ್ನು ಮಾಡಿದ್ದೀಗಿ. ಈ ಮಾತನ್ನು ನಾನು ಯಾತಕ್ಕಿಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಎಂದರೆ, ಕೆಲವು ಜನರು ಯಾವುದೋ ಮನೆಯಲ್ಲಿ ಒಂದು ನವಗ್ರಹ ಪೂಜೆ ಮಾಡಿಸುತ್ತೇನೆ, ಮತ್ತೊಂದು ಪೂಜೆ ಮಾಡಿಸುತ್ತೇನೆ, ಮಗದೊಂದು ಪೂಜೆ ಮಾಡಿಸುತ್ತೇನೆ, ಅದಕ್ಕೆ ಕಳಶ ಸ್ಥಾಪನೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಹೇಳಿ ನಾನೇ ತರುತ್ತೇನೆ, ಸಾಮಗ್ರಿಗಳನ್ನೆಲ್ಲ ನಾನೇ ತರುತ್ತೇನೆ ಎಂದು ಒಬ್ಬರ ಮನೆಯಲ್ಲಿ ಇಟ್ಟಂತಹ ಅದೇ ಸಾಮಗ್ರಿಗಳನ್ನು ಮತ್ತೊಬ್ಬರ ಮನೆಯಲ್ಲಿ ಇಟ್ಟು ಹಣಕ್ಕಾಗಿ ನಾವು ವ್ಯಾಮೋಹ ಪಡುತ್ತೇವೆ ಎಂದರೆ ಏನಾಗುತ್ತದೆ? ಕೊನೆಗೆ ಈ ರಾಜನಿಗೆ ಯಾವ ಪ್ರಕಾರವಾದಂತಹ ತಪ್ಪು ಮಾಡಿದ್ದಾನೆ ಎಂದು ಯಮಧರ್ಮರಾಯನು ಹೇಳಿದನು, ಅದೇ ಪ್ರಕಾರವಾದಂತಹ ಘೋರಕ್ಕೆ ನರಕ ಯಾತನೆಗೆ ನಾವು ಗುರಿಯಾಗುತ್ತೀವಿ. ಕಾರಣ, ಇಂದು ಒಬ್ಬರ ಮನೆಯಲ್ಲಿ ಇಟ್ಟಂತಹ ಒಂದು ಕಳಸದ ಕಾಯಿಗಳನ್ನು ಎಲ್ಲವನ್ನು ಒಂದು ಬ್ಯಾಗಿನಲ್ಲಿ ಹಾಕಿಕೊಂಡು ಹೋಗುತ್ತೇವೆ. ಮತ್ತೊಬ್ಬರ ಮನೆಯಲ್ಲಿ ಇಂದು ಯಾವುದೋ ರಾಹುಗ್ರಹಕ್ಕೆ ಇಟ್ಟಂತಹ ಕಾಯನ್ನು ಮತ್ತೊಬ್ಬರ ಮನೆಯಲ್ಲಿ ಅದನ್ನು ಬೃಹಸ್ಪತಿ ಸ್ಥಾನದಲ್ಲಿ ಇಳಿಸುತ್ತೇವೆ ಎಂದರೆ ಏನಾಗುತ್ತದೆ ಅದರ ಪರಿಣಾಮ? ಇದು ನನ್ನ ಕಣ್ಣಾರೆ ನಾನು ಕಂಡಂತಹ ವಿಷಯವನ್ನು ನಾನು ಹೇಳುತ್ತಾ ಇರುವೆ. ಹೀಗಾಗಿ ನನ್ನನ್ನು ಬೈದುಕೊಳ್ಳುವಂತಹ ವ್ಯಕ್ತಿಗಳು ಅನೇಕರು ಇರುತ್ತಾರೆ. ಬೈದುಕೊಳ್ಳಿ, ಬೇಕಾದಷ್ಟು ಬೈದುಕೊಳ್ಳಿ, ನನಗೆ ಏನೂ ತೊಂದರೆ ಇಲ್ಲ. ಕಾರಣ, ನಾನು ಗುರುಗಳ ಪಾದಾರವಿಂದಗಳಲ್ಲಿ ಅತಿ ಭಕ್ತಿ ಪರವಶನಾಗಿರತಕ್ಕಂಥ ನನಗೆ ನಿಮ್ಮ ಬೈಗಳು ಅವು ಉತ್ತಮವಾದಂತಹ ಆಶೀರ್ವಚನವೇ ಆಗುತ್ತವೆ ಎನ್ನುವಂತ ಸದ್ಭಾವನೆ, ದೃಢವಾದಂತಹ ನಂಬಿಕೆ ಕೂಡ ನನ್ನಲ್ಲಿದೆ. ಹೀಗಾಗಿ ಯಥೇಚ್ಛವಾಗಿ ನಾನು ಹೇಳಲು ಸಿದ್ಧನಾಗಿರುವೆ. ಅಂತಹ ಅಪರಾಧವನ್ನು ಮಾಡುವಂತಹ ಪ್ರಯತ್ನಕ್ಕೆ ಯಾರೂ ಪಾತ್ರರಾಗುವುದು ಬೇಡ. ನನ್ನಿಂದ ಮೊದಲುಗೊಂಡು ನಾವು ಏನಾದರೂ ಮಾಡುತ್ತಾ ಇದ್ದೇವೆ, ಅವರಿಗೆ ಉತ್ತಮವಾಗಿರಬೇಕು. ಅವರು ಕೊಡುವಂತಹ ದಕ್ಷಿಣ ಮುಖ್ಯವಲ್ಲ, ನಮಗೆ ಶಾಶ್ವತವಾದಂತಹ ಸುಖವನ್ನು ಕೊಡತಕ್ಕಂತಹ ಮಹಾನುಭಾವ ಪರಂಧಾಮನಿದ್ದಾನೆ. ಆತನ ಪಾದವನ್ನು ಹಿಡಿಯೋಣ, ಗುರುಗಳ ಪಾದವನ್ನು ಹಿಡಿಯೋಣ. ಅವನೇನೋ ಕೊಡ್ತಾನೆ ಎಂದು ನಾನೇ ತರುತ್ತೇನೆ, ನಾನೇ ಸಾಮಗ್ರಿಗಳನ್ನೆಲ್ಲ ತರುತ್ತೇನೆ, ನನಗೆ ಇಷ್ಟು ಸಂಭಾವನೆ, ಇದರ ಸಾಮಗ್ರಿಗಳದಿಷ್ಟು ಎಂದು ಮತ್ತೊಬ್ಬರ ಮನೆಯಲ್ಲಿ ಮಾಡಿದಂತಹ ಅದೇ ಪದಾರ್ಥಗಳನ್ನು ಅವರ ಮನೆಯಲ್ಲಿ ಇಟ್ಟು ಪೂಜೆ ಸಲ್ಲಿಸುತ್ತೇವೆ ಎಂದರೆ ಅದರ ಪರಿಣಾಮ ವಿಕೋಪಕ್ಕೆ ತೆರಳುತ್ತದೆ. ನಾವು ನರಕದ ಕೂಪವನ್ನೇ ಹಿಂದೆ ಕಟ್ಟಿಕೊಂಡಿರುತ್ತೇವೆ. ದಯವಿಟ್ಟು ಅಂತಹ ಕೃತ್ಯಗಳನ್ನು ಯಾರೂ ಮಾಡುವಂತಹ ಪ್ರಯತ್ನಕ್ಕೆ ಪಾತ್ರರಾಗಬೇಡಿ ಎಂದು ನಿಮ್ಮ ಪಾದಾರವಿಂದಗಳಲ್ಲಿ ಅತಿ ವಿನಯದಿಂದ ನಾನು ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ. ಕಾರಣ, ಇದಕ್ಕೂ ಒಂದು ಕಾರಣ ಇದೆ. ನೀವೆಲ್ಲರೂ ನಮ್ಮವರೇ, ಯಾರೂ ಹದಗೆಡಬಾರದು.
ಎಲ್ಲರಿಗೂ ಉತ್ತಮವಾದಂತಹ ಸದ್ಗತಿ ದೊರೆಯಬೇಕು ಎನ್ನುವಂತಹ ಸದುದ್ದೇಶದಿಂದ ಈ ಮಾತನ್ನು ಹೇಳುತ್ತಾ ಇರುವೆ. ಇದನ್ನು ತಪ್ಪಾಗಾದರೂ ಭಾವಿಸಿ, ಒಪ್ಪಾಗಾದರೂ ಭಾವಿಸಿ, ಆದರೆ ನಾವು ಮಾಡುವಂತಹ ಕರ್ಮಗಳನ್ನು ಮಾತ್ರ ಯಥೇಚ್ಛವಾಗಿ ಭಗವಂತನು ಒಪ್ಪುವಂತೆ ಇರಬೇಕು ಎನ್ನುವಂತಹ ಅಭಿಪ್ರಾಯ ಮಾತ್ರ ನನ್ನಲ್ಲಿ ಇದೆ. ಮುಂದೇನಾಗುತ್ತಾ ಇದೆ, ಮತ್ತೊಮ್ಮೆ ದಾನ ಮಾಡಿ ನೀನು ತಪ್ಪಿತಸ್ಥನಾಗಿರುವೆ. ಆ ತಪ್ಪಿನ ಕಾರಣದಿಂದ ನೀನು ದುಃಖ ಪಡಬೇಕಾಗಿದೆ. ಆದರೆ ನಿನ್ನ ಕೀರ್ತಿಯನ್ನರಿತ ನಾನು ನಿನ್ನನ್ನು ಕೇಳುವುದೇನೆಂದರೆ, ನೀನು ಮೊದಲು ದುಃಖವನ್ನು ಭೋಗಿಸುವೆಯೋ ಅಥವಾ ಸುಖವನ್ನು ಎಂದು ಪ್ರಶ್ನಿಸಿದನು. ಆಗ ನಾನು ಮೊದಲು ದುಃಖವನ್ನು ಅನುಭವಿಸುವುದೇ ಯೋಗ್ಯವೆಂದರಿತು ಹಾಗೆ ತಿಳಿಸಿದೆನು. ಆಗ ಮಹಿಷ ವಾಹನನು, ಸರಿ, ಹಾಗಾದರೆ ನೀನು ಓತಿಕಾಟನಾಗಿ ಭೂಮಿಯ ಮೇಲೆ ಇರು ಎಂದು ಹೇಳಿದನು. ನಾನು ಭೂಮಿಗಿಳಿದು ಬರುವಾಗ ಶ್ರೀ ಮನ್ಮಥನಯ್ಯನ ಕರಕಮಲಗಳ ಸ್ಪರ್ಶದಿಂದ ನಿನಗೆ ಮುಕ್ತಿ ದೊರೆಯುವುದು ಎಂಬ ಶಬ್ದಗಳು ಕೇಳಿಸಿದವು. ಅಂದಿನಾರಭ್ಯ ನಿನ್ನ ಪಾದ ಪಂಕಜಗಳ ಸ್ಮರಣೆಯನ್ನು ಮಾಡುತ್ತಾ ನಿನ್ನ ಶ್ರೀರಮೆಯ ಪಿಡಿದ ಕರಕಮಲಗಳ ಸ್ಪರ್ಶವೆಂದಿಗಾಗುವುದೆಂದು ಪ್ರತೀಕ್ಷಿಸುತ್ತಾ ಇದ್ದೆನು. ಇಂದು ನಿನ್ನ ಸ್ಪರ್ಶದಿಂದ ನನ್ನ ಪಾಪವೆಲ್ಲ ಕಳೆದು ಹೋಯಿತು. ಮೃಗರಾಜನು ಹೀಗೆ ಮಾತನಾಡಿ ರಮಾಲಾಲಿತ ಪಾದ ಪಂಕಜಗಳ ಮೇಲೆ ಶಿರಸ್ಸನ್ನಿರಿಸಿ ಅಲ್ಲಿಯ ಧೂಳಿಯಿಂದ ತನ್ನ ಶಿರಸ್ಸಿನ ಮೇಲೆ ಅಲಂಕರಿಸಿಕೊಂಡನು. ನೋಡಿ, ಇದೇ ಪ್ರಕಾರವಾಗಿ ನಾವು ಏನೇ ತಪ್ಪುಗಳನ್ನು ಮಾಡಿದ್ದರೂ ನಮ್ಮ ಕುಲಗುರುಗಳ ಪಾದಾರವಿಂದಗಳಲ್ಲಿ ನಮ್ಮ ಶಿರಸ್ಸನ್ನು ಒಡ್ಡಿ ಅವರ ಪಾದಧೂಳಿಯನ್ನು ನಮ್ಮ ಶಿರಸ್ಸಿನ ಮೇಲೆ ಧಾರಣೆಯನ್ನು ಮಾಡಿಕೊಂಡರೆ ನಾವು ಪುನೀತರಾಗುತ್ತೀವಿ ಎನ್ನುವಂತ ಕಥೆಯ ಸಾರಾಂಶವೇ ಇದು. ಶ್ರೀಕೃಷ್ಣ ಪರಮಾತ್ಮನ ಕಥೆಯ ಸಾರಾಂಶವು. ಮತ್ತು ವಿನಯಾತಿಶಯದಿಂದ ಶ್ರೀರಮಣನ ಸಮ್ಮುಖದಲ್ಲಿ ನಿಂತನು. ಅಷ್ಟರಲ್ಲಿ ಆಕಾಶದಿಂದ ಒಂದು ವಿಮಾನವು ಬಂದಿತು. ಶ್ರೀಕೃಷ್ಣನು, ಮೃಗರಾಜನೇ, ಈ ಯಾನವನ್ನೇರು ಎಂದು ಹೇಳಿದೊಡನೆ ಆನಂದ ಬಾಷ್ಪಗಳಿಂದ ಅಲಂಕೃತ ನೇತ್ರಗಳಿಂದ ಗೋವಿಂದನನ್ನು ವೀಕ್ಷಿಸಿ ಅವನಿಗೆ ಪ್ರದಕ್ಷಿಣೆ ಹಾಕಿ ಅವನ ಅನುಮತಿ ಪಡೆದು ವಿಮಾನದಲ್ಲಿ ಕುಳಿತನು. ಮೃಗರಾಜನು ಹೊಟ್ಟು ಹೋದ ಮೇಲೆ ಕಮಲಲೋಚನನು ಯಾದವರನ್ನು ಉದ್ದೇಶಿಸಿ, ಇದೇ ತಾನೇ ನೀವೆಲ್ಲರೂ ನೃಗರಾಜನ ವೃತ್ತಾಂತವನ್ನು ಅವನಿಂದಲೇ ಕೇಳಿದರಲ್ಲ. ಆದ್ದರಿಂದ ನಾವು ಸಾರಾಂಶ ರೂಪದಿಂದ ತಿಳಿಯುವುದಕ್ಕೇನೆಂದರೆ, ಯಾವ ಪರಿಸ್ಥಿತಿಯಲ್ಲಿಯೂ ಬ್ರಾಹ್ಮಣರ ಧನವನ್ನು ದೋಚಬಾರದು. ನೋಡಿ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿ ಹೇಳುತ್ತಾ ಇದ್ದಾನೆ. ಯಾವ ಪರಿಸ್ಥಿತಿಯಲ್ಲಿಯೂ ನೀವು ಇಷ್ಟರ ತನಕ ಆತನ ಬಾಯಿಂದ ಕೇಳಿದಂತಹ ಮಹತ್ತರವಾದಂತಹ ಮಾತುಗಳಿಂದ ನೀವೆಲ್ಲರೂ ತಿಳಿಯಬೇಕಾಗಿದ್ದು ಏನು ಎಂದರೆ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಬ್ರಾಹ್ಮಣರ ಹಣವನ್ನು ದೋಚಬಾರದು. ಹಾಗೆ ಮಾಡಿದರೆ ಅಪಹರಣಕಾರನ ವಂಶದ ಹಿಂದಿನ 10 ಹಾಗೂ ಮುಂದಿನ 10 ಪೀಳಿಗೆಯವರು ನರಕವನ್ನು ಕೈಯುವವರು. ನೋಡಿ, ಹಿಂದಿನ 10 ಜನ್ಮದವರು ನಾವೇನೋ ಈ ಜನ್ಮದಲ್ಲಿ ನಾವೇನೋ ಕಳವನ್ನು ಮಾಡಿದ್ದೇವೆ, ಒಂದು ಬ್ರಾಹ್ಮಣನ ಸಂಪತ್ತನ್ನು ದೋಚಿದ್ದೇವೆ ಎಂದು ನಾವು ಆನಂದದಿಂದ ಇದ್ದಂತೆ ಇದ್ದರೂ ಕೂಡ ನಮ್ಮ ಹಿಂದಿನ 10 ಪೀಳಿಗೆ ಮತ್ತು ಮುಂದಿನ 10 ಪೀಳಿಗೆ ಕೂಡ ನರಕವನ್ನೇ ಅನುಭವಿಸುವವರು ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಯಾದವರಿಗೆ ಎಲ್ಲರಿಗೂ ಕೂಡ ತಿಳಿಸಿಕೊಡುತ್ತಾ ಇದ್ದಾನೆ. ತಿಳಿಯದೇ ಅಪಹರಿಸಿದರೆ 3 ಪೀಳಿಗೆಯವರು ನರಕವನ್ನು ಗೈಯುವವರು. ತಿಳಿಯದೆ ಅಜಾಗತ್ತಾಗಿ ನಾನು ತಪ್ಪು ಮಾಡಿದ್ದೇನೆ ಎಂದರೆ ಕೂಡ ಅದಕ್ಕೆ ಕೂಡ ಕ್ಷಮಾಭಿಕ್ಷೆ ಇಲ್ಲ. 3 ಪೀಳಿಗೆಯವರು ನರಕವನ್ನು ಗೈಯುವರು. ಅಪಹರಣದ ಕಾರಣದಿಂದ ಬ್ರಾಹ್ಮಣನು ದುಃಖಿಯಾಗಿ ಕಣ್ಣೀರು ಸುರಿಸಿದರೆ, ಅಪಹರಣವಾಯಿತು, ಕಳವಾಯಿತು, ಯಾರೋ ದೋಚಿಕೊಂಡು ಹೋದರು ಎಂದು ಬ್ರಾಹ್ಮಣನು ಏನಾದರೂ ಕಣ್ಣೀರನ್ನು ಇಟ್ಟರೆ ಆ ಕಣ್ಣೀರಿನಿಂದ ನೆಲದ ಮಣ್ಣಿನ ಮೇಲೆ ಎಷ್ಟು ಕಣಗಳು ನೆನೆಯುವವೋ ಅಷ್ಟು ವರ್ಷಗಳ ನರಕ ದುಃಖವನ್ನು ಅನುಭವಿಸಬೇಕಾಗುವುದು. ನೋಡಿ, ಯಾವ ಒಂದು ಬ್ರಾಹ್ಮಣೋತ್ತಮನು
ತನ್ನ ಹಣವನ್ನು ಅಪಹರಿಸಿದ್ದಾರೆ ಚೋರರು ಎಂದು ಭಾವಿಸಿ ಆತನು ಕಣ್ಣೀರನ್ನು ಹಾಕುತ್ತಾನೋ ಆ ಕಣ್ಣೀರಿನ ಹನಿಗಳು ಎಷ್ಟು ನೆಲಕ್ಕೆ ಅಪ್ಪಳಿಸುತ್ತವೋ ಅಷ್ಟು ಹನಿಗಳಷ್ಟು ವರ್ಷಗಳ ಕಾಲ ನರಕವನ್ನು ಅನುಭವಿಸಬೇಕಾಗುತ್ತದೆ. ಯಾರು ಚೋರತನವನ್ನು ಮಾಡಿರುತ್ತಾರೋ ಅವರು ತಾನು ಕೊಟ್ಟಿದ್ದನ್ನು ಅಥವಾ ಇತರರು ಕೊಟ್ಟಿದ್ದನ್ನು ಯಾರೂ ಬ್ರಾಹ್ಮಣರಿಂದ ಅಪಹರಿಸುವವರೋ ಮತ್ತು ಬ್ರಾಹ್ಮಣ ವೃತ್ತಿಯನ್ನು ಅಪಹರಿಸುವವರೋ, ನೋಡಿ ಇಲ್ಲಿ ಮತ್ತು ಬ್ರಾಹ್ಮಣ ವೃತ್ತಿಯನ್ನು ಅಪಹರಿಸುವವರೋ ಅಂದರೆ ಇದಕ್ಕೆ ಪರಮಾರ್ಥ ಏನು? ಬ್ರಾಹ್ಮಣ ವೃತ್ತಿ ಏನಾಗಿದೆ? ವಿಶೇಷವಾಗಿ ತಾನು ಯಜ್ಞ ಯಾಗಾದಿಗಳನ್ನು ಅಪರಕರ್ಮಗಳನ್ನು ಉನ್ನತವಾದಂತಹ ಕರ್ಮಗಳನ್ನು ಪರೋಪಕಾರ್ಯಾರ್ಥಂ ಇದಂ ಶರೀರಂ ಎಂದು ತನ್ನ ಸ್ವಾರ್ಥಕ್ಕಾಗಿ ಅಲ್ಲದೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎನ್ನುವಂತಹ ಸದ್ಭಾವನೆಯಿಂದ ಮಾಡುತ್ತಿರುವಂತಹ ಅಂತಹ ಪುಣ್ಯ ಕಾರ್ಯಗಳನ್ನು ಮತ್ತೊಬ್ಬರು ಅಂದರೆ ಅದಕ್ಕೆ ಯೋಗ್ಯರು ಆಗದೇ ಇರುವಂತಹ ವ್ಯಕ್ತಿಗಳು ಅಂತಹ ಅಪಹರಣವನ್ನು ನಾನು ಕೂಡ ಬ್ರಾಹ್ಮಣ್ಯೇ ಎಂದು ಹೇಳಿ ಈ ಒಂದು ಯಜ್ಞೋಪವೇತವನ್ನು ಧಾರಣೆಯನ್ನು ಮಾಡಿ ಅಲಂಕೃತನಾಗಿ ಶಿಖವನ್ನು ಎಲ್ಲವುದನ್ನು ಧರಿಸಿಕೊಂಡು ನಾನು ಪೂಜೆ ಪುರಸ್ಕಾರಗಳನ್ನು ಮಾಡುತ್ತೇನೆ, ನಾನು ವೇದಾಧ್ಯಯನೆಯನ್ನು ಮಾಡಿದ್ದೇನೆ ಎಂದು ಯಾರು ಹೇಳಿಕೊಂಡು ಅಂತಹ ವಿಧವಾದಂತಹ ಕೃತ್ಯಗಳನ್ನು ಮಾಡುತ್ತಾರೋ ಅವರಿಗೆ ಅಂತಹ ಪಾಪ ಬರುತ್ತದೆ ಎಂದರೆ ಅವರು 60,000 ವರ್ಷಗಳವರೆಗೆ ವಿಷ್ಟದಲ್ಲಿಯ ಕ್ರಿಮಿಗಳಾಗಿ ಯಾತನೆಯನ್ನು ಪಡೆಯುವವರು. ನೋಡಿ, ಕ್ರಿಮಿಗಳಾಗಿ ಹುಟ್ಟುತ್ತಾರೆ. ಎಷ್ಟು ವರ್ಷಗಳ ಕಾಲ? 60,000 ವರ್ಷಗಳ ಕಾಲ. ಆ ಪ್ರಕಾರವಾಗಿ ನಾನು ಬ್ರಾಹ್ಮಣನು ಎಂದು ನಿಜವಾಗಿಯೂ ಬ್ರಾಹ್ಮಣನಾಗಿ ಉತ್ತಮವಾದಂತಹ ಕಾರ್ಯಗಳನ್ನು ಮುಂದೆ ಹೇಳಿದ ಪ್ರಕಾರವಲ್ಲ, ಯಥೇಚ್ಛವಾಗಿ ಇದು ಸಾಕ್ಷಾತ್ ಭಗವಂತನಿಗೆ ಸಲ್ಲಿಸುತ್ತಾ ಇದ್ದೇನೆ ಎನ್ನುವಂತಹ ಮನೋಭಾವನೆಯಿಂದ ಯಾರು ಪರಿಪೂರ್ಣವಾದಂತಹ ವ್ರತಾಚರಣೆಗಳನ್ನು ಮಾಡುತ್ತಾರೋ, ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೋ, ಅದರಲ್ಲಿ ಯಾವುದೇ ತರಹವಾದಂತಹ ಸ್ವಾರ್ಥವಿಲ್ಲದೆ ಎಲ್ಲರೂ ಚೆನ್ನಾಗಿರಬೇಕು ಎಂದು ಬಯಸುವವನೇ ನಿಜವಾದಂತಹ ಬ್ರಾಹ್ಮಣ. ಆ ಪ್ರಕಾರವಾಗಿ ಬ್ರಾಹ್ಮಣನು ಅಲ್ಲದೆ ಅವನು ನಾನು ಏನೋ ಕಲಿತಿದ್ದೇನೆ ಎಂದು ವಿಚಿತ್ರವಾದಂತಹ ವೇಷಧಾರಣೆಯನ್ನು ಮಾಡಿ ಯಜ್ಞೋಪವೇತಕ್ಕೆ ಆದಂತಹ ಪವಿತ್ರವಾದಂತಹ ಸ್ಥಾನಮಾನವಿದೆ. ಇಂತಹ ಯಜ್ಞೋಪವೇತಕ್ಕೆ ಯಜ್ಞೋಪವೇತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯಸ್ಯಹ್ಯಂ ಪುರುಷಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೇತಂ ಬಲಮಸ್ತು ತೇಜಃ. ಇಂತಹ ಪವಿತ್ರವಾದಂತಹ ಯಜ್ಞೋಪವೇತ ಎನ್ನುವುದನ್ನು ಪುಗ್ಗಟ್ಟಿಯಾಗಿ ಧಾರಣೆಯನ್ನು ಮಾಡಿ ನಾನು ಬ್ರಾಹ್ಮಣನೆಂದು ಹೇಳಿಕೊಳ್ಳುತ್ತಾ ಇಂತಹ ಅಪಹರಣವನ್ನು ಮಾಡಿದರೆ 60,000 ವರ್ಷಗಳವರೆಗೆ ಕ್ರಿಮಿಗಳಾಗಿ ಜನ್ಮವನ್ನು ತಾಳುತ್ತಾರೆ ಮತ್ತು ಯಾತ್ರೆಯನ್ನು ಕೂಡ ಪಡೆಯುತ್ತಾರೆ. ಇನ್ನು ಕ್ಷತ್ರಿಯ ರಾಜನು ಕೂಡ ಬ್ರಾಹ್ಮಣರಿಂದ ಕರವನ್ನು ಪಡೆಯಬಾರದು. ಕ್ಷತ್ರಿಯ ರಾಜನೇ ಆಗಿರಲಿ ಮತ್ತೊಬ್ಬರೇ ಆಗಿರಲಿ ಬ್ರಾಹ್ಮಣರಿಂದ ಕರವನ್ನು ಪಡೆಯಬಾರದು. ಕರ ಅಂದರೆ ಈ ಗುತ್ತಿಗೆ ಶುಲ್ಕವನ್ನು ಪಡೆಯಬಾರದು. ಒಂದು ವೇಳೆ ವಿಪ್ರರು ಇತರರ ಮೇಲೆ ಅನ್ಯಾಯ ಮಾಡಿದರೂ ಕೂಡ ಪ್ರತೀಕಾರ ಮಾಡಬಾರದು. ಒಂದು ವೇಳೆ ಯಾವನೋ ಇರ್ತಾನೆ ಅಪವಿತ್ರನಾದಂತಹ ವಿಪ್ರ ಅವನು ಇನ್ನೊಬ್ಬರ ಮೇಲೆ ಏನಾದರೂ ಅನ್ಯಾಯ ಮಾಡಿದರೂ ಕೂಡ ಪ್ರತೀಕಾರ ಮಾಡಬಾರದು ಎಂದು ಹೇಳುತ್ತಾ ಇದ್ದಾರೆ. ಆದರೆ ಆ ಒಂದು ಅನ್ಯಾಯ ಮಾಡುವಂತಹ ಅವನು ಬುದ್ಧಿಹೀನನಾಗಿರ್ತಾನೆ. ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಏನೆಂದು ಹೇಳುತ್ತಾ ಇದ್ದಾನೆ, ಅವರ ಮೇಲೆ ಪ್ರತೀಕಾರವನ್ನು ಎಂದಿಗೂ ಮಾಡಬಾರದು. ಅವರು ಹೊಡೆದರೂ ಕೂಡ ವಿರೋಧಿಸಿ ಪ್ರತಿಯಾಗಿ ಹೊಡೆಯಬಾರದು. ಒಂದು ಬ್ರಾಹ್ಮಣ ಎಂದೊಡನೆ ಅವರನ್ನು ಹೊಡೆಯಬಾರದು. ಅವರು ಒಂದು ವೇಳೆ ಹೊಡೆದರೂ ಕೂಡ ನೀವು ಅವರನ್ನು ತಿರುಗಿ ಹೊಡೆಯಬಾರದು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾ ಇದ್ದಾರೆ. ಹಾಗೆಂದು ಈ ಕಥೆಯನ್ನು ತಿಳಿದುಕೊಂಡು ನಾನು ಬ್ರಾಹ್ಮಣೋತ್ತಮನು, ನಾನು ಇಷ್ಟಾನುಸಾರವಾಗಿ ಮಾತನಾಡುತ್ತೇನೆ, ನಾನು ಯಾರನ್ನು ಬೇಕಾದರೆ ಅವರನ್ನು ಹೊಡೆಯುತ್ತೇನೆ ಎಂದರೆ ನಮ್ಮೆಲ್ಲರ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಧರಿಸುವುದಕ್ಕಾಗಿ ಸಿದ್ಧನಾಗಿರುತ್ತಾನೆ. ನಿಜವಾದಂತಹ ಬ್ರಾಹ್ಮಣನು ಎಲ್ಲರ ಹಿತವನ್ನು ಬಯಸಬೇಕು. ಪ್ರತಿಯೊಬ್ಬರಲ್ಲಿ ಭಗವಂತನನ್ನು ಕಾಣಬೇಕು. ಅವರು ಯಾವುದೇ ಕುಲಸ್ಥರೇ ಆಗಿರಲಿ, ಯಾವುದೇ ಮತಸ್ಥರೇ ಆಗಿರಲಿ, ಯಾರೇ ಆಗಿದ್ದರೂ ಕೂಡ ಅವರಲ್ಲೇ ಭಗವಂತನನ್ನು ಕಾಣುತ್ತಾ ವಿಶೇಷವಾಗಿ ಕೃತಜ್ಞ ಭಾವನೆಯಿಂದ ಉತ್ತಮವಾದಂತಹ ಪ್ರಚೋದನೆಗಳನ್ನೇ ಅವರಿಗೆ ಹೇಳುತ್ತಾ ಇದ್ದರೆ ಅವರು ಉತ್ತಮವಾದಂತಹ ಗೌರವವನ್ನು ನಮಗೆ ಸಲ್ಲಿಸುತ್ತಾರೆ.
ಇಲ್ಲ ಸಲ್ಲದಂತಹ ಅವರಿಗೆ ಕೀಳ ಭಾವನೆಯಿಂದ ಕೀಳ ಮಟ್ಟದಿಂದ ಅವರನ್ನು ಕಂಡರೆ ಏನಾಗುತ್ತದೆ? ನಾವು ಕೂಡ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಇಲ್ಲಿ ಬ್ರಾಹ್ಮಣ ಪ್ರಿಯನು ಶ್ರೀಕೃಷ್ಣ ಪರಮಾತ್ಮ, ಹೀಗಾಗಿ ಇಷ್ಟೆಲ್ಲ ಬೋಧನೆಯನ್ನು ಮಾಡುತ್ತಾ ಇದ್ದಾನೆ. ಈಗ ನಾನು ಕೂಡ ಬ್ರಾಹ್ಮಣರಿಗೆ ದಿನಕ್ಕೆ 3 ಸಲ ನಮಸ್ಕರಿಸುವುದಿಲ್ಲವೇ? ನೋಡಿ, ಸಾಕ್ಷಾತ್ ನಾನೇ ಶ್ರೀಹರಿಯೇ. ನಾನು ಕೂಡ ಗೊಲ್ಲನಾಗಿ ಬಂದಿದ್ದೇನೆ, ಶ್ರೀಕೃಷ್ಣನಾಗಿ ಬಂದಿದ್ದೇನೆ. ನಾನು ಕೂಡ ಪ್ರತಿದಿನವೂ 3 ಸಲ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಇಲ್ಲವೇ? ಕಣ್ಣಾರೆ ಕಂಡಿದ್ದೀರಿ ತಾನೆ? ಇದೇ ಪ್ರಕಾರವಾಗಿ ನೀವು ಕೂಡ ಮಾಡಬೇಕು ಎನ್ನುವಂತಹ ಉಪದೇಶವನ್ನು ಇಲ್ಲಿ ಮಾಡುತ್ತಾ ಇದ್ದಾರೆ. ಅವರ ಆಶೀರ್ವಾದಗಳಿಂದ ಜರಾಜರಣ ಮರಣಗಳಿಂದಲೂ ಆದಿ ವ್ಯಾಧಿಗಳಿಂದಲೂ ಪರಿಪ್ಲುತವಾದ ಸಂಸಾರದಿಂದ ಮುಕ್ತಿ ಪಡೆಯುವ ಸಾಧನೆ ದೊರೆಯುವುದು. ಮೂಢ ಧನವಂತನ ಸಹಸ್ರ ವರಗಳ ದಾನಕ್ಕಿಂತಲೂ ಜ್ಞಾನಿಯಾದ ನೋಡಿ, ಇದನ್ನು ಅರ್ಥ ಮಾಡ್ಕೋಬೇಕು. ಜ್ಞಾನಿಯಾದಂತಹ ಬ್ರಾಹ್ಮಣನ ಒಂದು ಹನಿ ಜ್ಞಾನ ರಸದ ದಾನವೇ ಶ್ರೇಷ್ಠವಾದದ್ದು. ಆದ್ದರಿಂದ ನೀವೆಲ್ಲರೂ ಬ್ರಾಹ್ಮಣರನ್ನು ಮನ್ನಿಸಿ ಸತ್ಕರಿಸಿ ಶ್ರೇಯೋಗಿಗಳಾಗಿರಿ ಎಂದು ಉಪದೇಶವನ್ನು ಮಾಡಿ ಎಲ್ಲರಿಂದೊಡಗೂಡಿ ದ್ವಾರಕೆಗೆ ಮರಳಿ ಬಂದನು. ನೋಡಿ, ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಒಂದು ಬ್ರಾಹ್ಮಣರಿಗೆ ಯಾವ ವಿಧವಾದಂತಹ ಗೌರವವನ್ನು ಸಲ್ಲಿಸಬೇಕು ಎಂದು ಉತ್ತಮವಾದಂತಹ ಸಂದೇಶವನ್ನು ಹೇಳಿದ್ದಾರೆ. ಆದರೆ ಆ ಉತ್ತಮವಾದಂತಹ ಸಂದೇಶವನ್ನು ಸದ್ಬಳಕೆ ನಾವು ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಪರಮಾತ್ಮನ ಈ ಪ್ರಕಾರವಾಗಿ ಹೇಳಿದ್ದಾನೆ ಎಂದು ನಾವು ಇಲ್ಲ ಸಲ್ಲದಂತಹ ದುರಂಕಾರದಿಂದ ಮತ್ತೊಬ್ಬರನ್ನು ಕೀಳ ಭಾವನೆಯಿಂದ ಅವರ ಕುಲವನ್ನು, ಅವರ ಗೋತ್ರವನ್ನು, ಅವರ ಮತವನ್ನು ಕೇಳಿ ಅವರನ್ನು ಕೀಳ ಭಾವನೆಯಿಂದ ನಾವು ನೋಡುತ್ತೇವೆ ಎಂದರೆ ನಮಗೆ ಕೂಡ ನರಕ ಯಾತನೆ ಅನುಭವಿಸಬೇಕಾದಂತ ಒಂದು ಪ್ರಾಪ್ತಿಯಾಗೇ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ. ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ, ಎಲ್ಲರಲ್ಲಿಯೂ ನಾನು ನೆನಪಿಸಿಕೊಳ್ಳುವುದೇನೆಂದರೆ, ನಿಜವಾದಂತಹ ಬ್ರಾಹ್ಮಣನು ಯಾವ ಪ್ರಕಾರವಾಗಿ ಇರುತ್ತಾನೆ ಎಂದರೆ, ಅವನು ಎಲ್ಲರ ಹಿತವನ್ನು ಬಯಸುವವನೇ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಉತ್ತಮವಾಗಿರಬೇಕು, ಎಲ್ಲರೂ ಆರೋಗ್ಯವಂತರಾಗಿರಬೇಕು, ಎಲ್ಲರೂ ಸಂಪದ್ಭರಿತರಾಗಿರಬೇಕು, ಎಲ್ಲರಿಗೂ ಉತ್ತಮವಾದಂತಹ ಪ್ರಚೋದನೆಯನ್ನು ಅಂದರೆ ಭಗವಂತನಿಗೆ ಸಂಬಂಧಪಟ್ಟಂತಹ ಮಾತುಗಳನ್ನೇ ಅವರಿಗೆ ಹೇಳುತ್ತಾ ಅವರನ್ನು ಕೂಡ ಸನ್ಮಾರ್ಗಕ್ಕೆ ಕರೆತರುವಂತಹ ಪ್ರಯತ್ನವನ್ನು ಮಾಡುವವನೇ ನಿಜವಾದಂತಹ ಬ್ರಾಹ್ಮಣ. ಕೇವಲ ಹಣ ಗಳಿಕೆಗಾಗಿ ನಿಂತು ನಾನು ಹಣವನ್ನು ಮಾತ್ರ ಗಳಿಸಲು ನಾನು ಬೇಕಾದದ್ದನ್ನೆಲ್ಲ ಮಾಡುತ್ತೇನೆ ಎನ್ನುವವನು ಅವನು ಎಂತಹ ಪಂಡಿತನೇ ಆಗಿದ್ದರೂ ಕೂಡ ಅವನು ಬ್ರಾಹ್ಮಣನೇ ಅಲ್ಲ ಎನ್ನುವಂತಹ ಮಾತನ್ನು ಘಂಟಾಘೋಷವಾಗಿ ಹೇಳಬಹುದು. ಆ ಪ್ರಕಾರವಾಗಿ ಎಂದಿಗೂ ಮಾಡುವುದು ಸಲ್ಲ, ನಮಗೆ ಬೇಡ. ಆದಷ್ಟು ಮಹೋತ್ತರವಾದಂತಹ ಗುರುಗಳನ್ನು ಪಡೆದಿದ್ದೇವೆ. ಅವರ ಉಪದೇಶಗಳನ್ನು ನಾವು ಚಾಚೂ ತಪ್ಪದಂತೆ ಪರಿಪಾಲಿಸುತ್ತಾ ಹೋದರೆ ಆದಷ್ಟು ಸನ್ಮಾರ್ಗದ ಪಾಲೇ ನಾವಾಗುತ್ತೇವೆ, ನಮಗೆ ಉತ್ತಮವಾದಂತಹ ಸದ್ಗತಿನೇ ದೊರೆಯುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಇಂತಹ ವಚನಗಳನ್ನು ನಿಷ್ಠೂರದ ರೀತಿಯಿಂದ ಈ ಬಾಯಿಂದ ನುಡಿಸುತ್ತಾ ಇದ್ದಾರೆ ನನ್ನ ಶ್ರೀಪಾದಗಳವರು. ಎಂದರೆ ಅವರು ಎಷ್ಟು ಕಠೋರವಾಗಿ ಇರುತ್ತಾರೆ, ಎಷ್ಟು ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಆರಾಧನೆಯನ್ನು ಮಾಡುತ್ತಾರೆ, ಮತ್ತೊಬ್ಬರಿಗೆ ಎಷ್ಟು ಹಿತವನ್ನು ಬಯಸುತ್ತಾರೆ ಎನ್ನುವಂತಹ ಮಾತನ್ನು ಈ ಮಾತುಗಳ ಮೇಲೆ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಅಂತಹ ಗುರುಗಳಿಗೆ ನೋವುಪಡಿಸುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಕೂಡ ನರಕದ ಪಾಲೇ ಆಗುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ ಎಂದು ಹೇಳುತ್ತಾ, ಮತ್ತೊಬ್ಬ ಗುರುಗಳನ್ನು, ಮತ್ತೊಬ್ಬ ಪೀಠಾಧಿಪತಿಗಳನ್ನು ಕಿಂಚಪಡಿಸುವಂತಹ ವ್ಯಕ್ತಿತ್ವ ನಮ್ಮ ಇಡೀ ನನ್ನ ಗುರುಗಳ ಶಿಷ್ಯಂದರಲ್ಲೇ ಆಗಲಿ ಮತ್ತೊಬ್ಬರಲ್ಲೇ ಆಗಲಿ ಅಂತಹ ದುರ್ಬುದ್ಧಿ ನಮ್ಮಲ್ಲಿ ಯಾರಲ್ಲಿಯೂ ಇಲ್ಲ. ಎಲ್ಲಾ ಗುರುಗಳು ಸಮಾನವೇ, ನಾವು ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತೇವೆ. ಆದರೆ ಒಂದು ಮಾತ್ರ ಸತ್ಯ, ಕಟುವಾದಂತಹ ಸತ್ಯದ ಮಾತನ್ನೇ ಹೇಳಬೇಕು, ಸತ್ಯವಾದಂತಹ ಮಾತುಗಳನ್ನೇ ನುಡಿಯಬೇಕು, ಅಸತ್ಯವನ್ನು ಎಂದಿಗೂ ನುಡಿಯಬಾರದು. ನಮಗೆ ಗ್ರಂಥಗಳು, ಇತಿಹಾಸಗಳು, ಹಿರಿಯರು ಯಾವ ಪ್ರಕಾರವಾದಂತಹ ಸಿದ್ಧಾಂತಗಳನ್ನು, ಯಾವ ವಿಧವಾದಂತಹ ಪದ್ಧತಿಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೋ ಅದೇ ಪ್ರಕಾರವಾಗಿ ನಾವು ನಡೆಯಬೇಕೇ ಹೊರತಾಗಿ ಅದನ್ನು ತಪ್ಪಿದರೆ ನನ್ನ ಮನದಿಚ್ಛೆ ಬಂದಂತೆ ನಾನು ಯಾವುದ್ಯಾವುದೋ ಹೆಸರುಗಳನ್ನಿಟ್ಟೆ, ಯಾವುದ್ಯಾವುದೋ ಮಾಡಿದೆ, ಮತ್ತೊಂದು ಮಾಡಿದೆ, ಮಗದೊಂದು ಮಾಡಿದೆ ಎನ್ನುವಂತಹ ರೀತಿಯಲ್ಲಿ ಇದ್ದರೆ ಅಂತಹ ಮಾತುಗಳಿಗೆ ಧಿಕ್ಕಾರ. ನಾವು ಎಂದಿಗೂ ಕೂಡ ನೋ ಕಾಂಪ್ರಮೈಸ್ ಅಟ್ ಆಲ್, ಯಾವುದ್ಯಾವುದಕ್ಕೂ ಕಾಂಪ್ರಮೈಸ್ ಎನ್ನುವುದೇ ಜೀವನದಲ್ಲಿ ಇಲ್ಲ.
ನಮಗೆ ಬೇಕಾಗಿದ್ದು ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ. ಈ ಪ್ರಕಾರವಾಗಿ ನಮ್ಮ ಗುರುಗಳ ಅಪೇಕ್ಷೆ, ಅದೇ ಮಾರ್ಗದಲ್ಲಿ ನಡೆಯುವುದೇ ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಹೀಗಾಗಿ ನಾವು ಅನ್ಯಾಯಕ್ಕೆ, ಅಧರ್ಮಕ್ಕೆ ಎಂದಿಗೂ ತಲೆಬಾಗುವಂತಹ ಪದ್ಧತಿ ನಮ್ಮಲ್ಲಿ ಇಲ್ಲ. ಹಾಗೆಂದು ಮತ್ತೊಬ್ಬರನ್ನು ಕ್ಷುಲ್ಲಕ ಭಾವನೆಯಿಂದ ಕಾಣುವಂತ ಪ್ರಸಂಗವೇ ನಮ್ಮಲ್ಲಿ ಇಲ್ಲ. ಇದನ್ನು ಘಂಟಾಘೋಷವಾಗಿ ಹೇಳ್ತಾ ಇರುವೆ. ನಮಗೆ ಎಲ್ಲರೂ ಕೂಡ, ಇಡೀ ಈ ಭರತಖಂಡದಲ್ಲಿ ಜನ್ಮ ತಾಳಿದಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ಬಂಧು ಬಾಂಧವಗಳೇ. ನಮಗೆ ಯಾವುದೇ ತರವಾದಂತಹ ಕುಲಮತ ಗೋತ್ರಗಳಿಗೆ ಹೆಚ್ಚಿಗೆ ಕಿಮ್ಮತ್ತನ್ನು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಪದ್ಧತಿಯನ್ನು ಮಾತ್ರ ನಾವು ಪರಿಪಾಲಿಸಲೇಬೇಕು. ಇದು ನಮ್ಮ ಕರ್ತವ್ಯ. ಹೀಗಾಗಿ ನಾವು ಗುರುಗಳ ಪಾದಾರವಿಂದಗಳಲ್ಲಿ ವಿಧ ವಿಧವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಆಶೀರ್ವಾದದ ಬಲದಿಂದ ಇಂದಿನದಿಂದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತುವು, ಮಾಘ ಮಾಸ, ಕೃಷ್ಣ ಪಕ್ಷ, ಗುರುವಾರ, ಪಾಡ್ಯಮಿ ತಿಥಿ, ಮಘ ನಕ್ಷತ್ರ, ಅತಿಗಂಡನಾಮ ಯೋಗ, ಬಾಲವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುರಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾರ್ಥಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಶ್ರೀಪಾದಂಗಳ ಅವರ ಶುಭ ಆಶೀರ್ವಾದದ ಬಲದಿಂದ ಇಂದಿನ ದಿನದಿಂದ ಈ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇದರ ನಿವಾರಣೆಗಾಗಿ ನೀವು ಮಾಡಬೇಕಾದಂತಹ ಕಾರ್ಯವೆಂದರೆ ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿಯ ದೇವಸ್ಥಾನವಿದ್ದರೆ ದೇವಸ್ಥಾನಕ್ಕೆ ತೆರಳಿ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ. ಅಥವಾ ಕಾರ್ತಿಕೇಯನ ದೇವಸ್ಥಾನ ಇದ್ದರೆ ಕಾರ್ತಿಕೇಯನ ದೇವಸ್ಥಾನಕ್ಕೆ ತೆರಳಿ ನಮಸ್ಕಾರವನ್ನು ಸಲ್ಲಿಸಿ. ಇಲ್ಲ ದೇವಸ್ಥಾನವೂ ಇಲ್ಲ, ಭಾವಚಿತ್ರಕ್ಕಾದರೂ ಸಾಕ್ಷಾತ್ ಸ್ವಾಮಿಯ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಮನೋಭಾವನೆಗೆ ಒಳಗಾಗಿ ವಿಶೇಷವಾದಂತಹ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ನಿಮಗೆ ಯಾವುದೇ ತರಹವಾದಂತಹ ನಷ್ಟಗಳಾಗಲಿ ಕಷ್ಟಗಳಾಗಲಿ ಮತ್ತೊಂದಾಗಲಿ ಯಾವುದೂ ಬರುವುದಿಲ್ಲ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ವೃಷಭ ರಾಶಿ. ಪ್ರಿಯ ವೃಷಭ ರಾಶಿ ವೀಕ್ಷಕ ಬಂಧುಗಳೇ, ಇಂದು ನಿಮಗೆ ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಅದರಲ್ಲಿಯೂ ಅತಿಗಂಡನಾಮ ಯೋಗ ಕೂಡ ಉತ್ತಮವಾಗಿ ಇಲ್ಲ. ಇಂದು ನಿಮಗೆ ಲಘು ಅಪಘಾತಗಳು ಆಗುವಂತಹ ಸಂಭವ ಅಧಿಕವಾಗಿ ಕಾಣುತ್ತಾ ಇದೆ. ಇದರ ನಿವಾರಣೆಗಾಗಿ ನೀವು ಕೂಡ ಎಲ್ಲ ಆದ ಮೇಲೆ ಅಯ್ಯೋ ಹೀಗಾಯ್ತಲ್ಲ ಅಂದರೆ ಬರ್ತಕ್ಕಂತಹ ಲಾಭವಂತೂ ಏನೂ ಇಲ್ಲ. ಹೀಗಾಗಿ ಮುಂಗಡವಾಗಿ ಹೇಳ್ತಾ ಇದೆ, ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿ ಅಥವಾ ಕಾರ್ತಿಕೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ, ದೇವಸ್ಥಾನ ಇಲ್ಲ ಎಂದರೆ ಭಾವಚಿತ್ರಕ್ಕೆ ಭಕ್ತಿ ಪರವಶರಾಗಿ
ಪ್ರಹ್ಲಾದ ರಾಜರು ಯಾವ ಪ್ರಕಾರವಾಗಿ ಭಕ್ತಿಯನ್ನು ತೋರುತ್ತಾ ಇದ್ದರೋ ಅವರ ಪಾದ ಧೂಳಿ 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 ಎಷ್ಟಾದರೂ ನಮ್ಮಲ್ಲಿ ಭಕ್ತಿ ಇರಬೇಕು. ಆ ಪ್ರಕಾರವಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಯಾವುದೇ ತರಹವಾದಂತಹ ಅಪಘಾತವಾಗಲು ಆ ಸ್ವಾಮಿಯು ಬಿಡುವುದಿಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ಸುಖ ಆನಂದದಿಂದ ಇರುವುದು ಮತ್ತು ದೂರದ ಬಂಧುಗಳ ಆಗಮನದಿಂದ ನಿಮ್ಮ ಮನೆಗೆ ದೂರದ ಬಂಧುಗಳು ಬರುತ್ತಾರೆ. ಅವರಿಂದ ಏನಾಗುತ್ತದೆ, ಉತ್ತಮವಾದಂತಹ ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ದೊರೆಯತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಮಿಥುನ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು, ಇಲ್ಲ ಸಲ್ಲದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ. ಹೀಗಾಗಿ ನೀವು ಕೂಡ ಲಕ್ಷ್ಮೀ ಸಮೇತಸ್ಯ ನೃಸಿಂಹ ಸ್ವಾಮಿಯ ದೇವಸ್ಥಾನ ಅಥವಾ ಭಾವಚಿತ್ರ, ಕಾರ್ತಿಕೇಯ ಸ್ವಾಮಿಯ ಭಾವಚಿತ್ರ ಅಥವಾ ದೇವಸ್ಥಾನ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಯಾವುದೇ ತರಹವಾದಂತಹ ನಷ್ಟಕ್ಕೆ ಗುರಿಯಾಗಲು ಆ ಸ್ವಾಮಿಯು ಬಿಡುವುದಿಲ್ಲ. ಏನು ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ ಮತ್ತು ವಿಶೇಷವಾದಂತಹ ಧನಲಾಭವನ್ನು ಕೂಡ ಪಡೆಯುತ್ತೀರಿ ಹಾಗೂ ಶುಭ ಕಾರ್ಯಗಳನ್ನೇ ಪಾಲ್ಗೊಳ್ಳುತ್ತೀರಿ. ಇಂತಹ ಮಹತ್ತರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ಮಾನಹಾನಿ ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ನೀವು ಏನೋ ಮಾತನಾಡಲು ಹೋದರೆ ಕೂಡ 4-6 ಜನರು ಮಾನಹಾನಿ ಮಾಡುತ್ತಾರೆ. ಇದರ ನಿವಾರಣೆಗಾಗಿ ನೀವು ಕೂಡ ತಲೆ ಎತ್ತಿಕೊಂಡು ಬಾಳಬೇಕು ಎನ್ನುವಂತಹ ಮನಸ್ತತ್ವ ನಿಮ್ಮಲ್ಲಿ ಬಂದಿದ್ದೇ ಆದರೆ ಲಕ್ಷ್ಮೀ ಸಮೇತಸ್ಯ ನೃಸಿಂಹ ಸ್ವಾಮಿಯ ದೇವಸ್ಥಾನ ಅಥವಾ ಭಾವಚಿತ್ರ ವಿಶೇಷವಾಗಿ ನಮನಗಳನ್ನು ಸಲ್ಲಿಸಿದ್ದೇ ಆದರೆ ನಾರಸಿಂಹ ಸ್ವಾಮಿಯು ವಿಶೇಷವಾದಂತಹ ತೇಜಸ್ಸನ್ನು ನಿಮ್ಮ ಮುಖದಲ್ಲಿ ಕೊಡುತ್ತಾರೆ. ಇನ್ನು ಮಿಕ್ಕವರು ಬಂದು ನಿಮಗೆ ಮಾನಹಾನಿಯನ್ನು ಮಾಡುವಂತಹ ಯತ್ನಕ್ಕೆ ಪಾತ್ರರಾಗುತ್ತಾರಾ? ನಿಮ್ಮ ಮುಖವನ್ನು ನೋಡಿದಾಕ್ಷಣವೇ ಓಡಿ ಹೋಗುತ್ತಾರೆ ಅಂಜಿ. ಅಷ್ಟು ವಿಶೇಷವಾದಂತಹ ತೇಜಸ್ಸನ್ನು ನಿಮ್ಮ ಮುಖದಲ್ಲಿ ಸ್ವಾಮಿಯು ಕೊಡುತ್ತಾರೆ. ಇನ್ನು ತುಲಾರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ನಾನಾ ತರಹವಾದಂತಹ ಕಲಹಗಳು ಎದುರಾಗುತ್ತವೆ ಮತ್ತು ಅಶಾಂತಿಯಿಂದ ಬಳಲತಕ್ಕಂಥ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹಾಗೆಂದು ತಲೆಯನ್ನು ಕೆಡಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ. ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಲಕ್ಷ್ಮೀ ಸಮೇತಸ್ಯ ನೃಸಿಂಹ ಸ್ವಾಮಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಲಕ್ಷ್ಮೀ ಸಮೇತಸ್ಯ ನೃಸಿಂಹ ಸ್ವಾಮಿ. ಕಾರಣ ಏನು? ಬರೇ ನರಸಿಂಹ ಸ್ವಾಮಿ ಆದರೆ ಉಗ್ರ ನಾರಸಿಂಹ ಸ್ವಾಮಿ ಎಂದು ಕರೆಯುತ್ತಾರೆ. ಪ್ರಹ್ಲಾದ ರಾಜನಿಗೆ ದರ್ಶನ ಕೊಟ್ಟಿದ್ದು ಯಾವ ಪ್ರಕಾರವಾಗಿ? ಬರೇ ನಾರಸಿಂಹ ಸ್ವಾಮಿ ಬಂದಿದ್ದರು ಉಗ್ರ ರೂಪವನ್ನು ತಾಳಿ. ಆಗ ಏನಾಗುತ್ತದೆ? ಅವರು ಉಗ್ರದಿಂದ ಇರುತ್ತಾರೆ, ಕೋಪಿಷ್ಠರಾಗಿ ಇರುತ್ತಾರೆ. ಅವರು ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಬರುತ್ತಾರೆ. ಆದರೆ ಇಲ್ಲಿ ನಾವು ಬೇಡಬೇಕಾಗಿದ್ದು ಅವರ ಆಶೀರ್ವಚನವನ್ನು, ಶಾಂತಭರಿತರಾಗಿರ್ತಕ್ಕಂತಹ ಸ್ವಾಮಿಯನ್ನು. ಹೀಗಾಗಿ ಲಕ್ಷ್ಮೀ ಸಮೇತಸ್ಯ ನೃಸಿಂಹ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇ ಆದರೆ ನಿಮಗೆ ಯಾವುದೇ ತರಹವಾದಂತಹ ಕಲಹನೂ ಬರುವುದಿಲ್ಲ, ಅಶಾಂತಿನೂ ಬರುವುದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೂಡ ಇಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಕಾರಣ ಕಳ್ಳಕಾಕರ ಭಯ, ಯಾರು ಬಂದು ಏನು ಅಪಹರಿಸಿಕೊಂಡು ಹೋಗುತ್ತಾರೆ ಎಂದು ಇಷ್ಟರ ತನಕ ಹೇಳಿದ್ದಾಯಿತು. ಒಂದು ಕಳವಿನಿಂದ ಏನೇನು ಆಗುತ್ತದೆ ಎಂದು ಈ ಕಥೆಯಲ್ಲಿ ವಿಶೇಷವಾಗಿ ಹೇಳಲಾಯಿತು. ಆದರೆ ಪ್ರಿಯ ವೃಶ್ಚಿಕ ರಾಶಿಯವರೇ, ತಲೆಯನ್ನೇ ಕೆಡಿಸಿಕೊಳ್ಳಬೇಡಿ. ಲಕ್ಷ್ಮೀ ಸಮೇತಸ್ಯ ನೃಸಿಂಹ ಸ್ವಾಮಿಗೆ ವಿಶೇಷವಾಗಿ ಭಾವಚಿತ್ರದ ಮುಂದೆ ನಿಂತರೆ ಕೂಡ ಸಾಕ್ಷಾತ್ ಸ್ವಾಮಿ ನೆಲೆಸಿದ್ದಾನೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಸ್ವಾಮಿಯ ಪಾದವನ್ನೇ ಬಿಡುತ್ತೇನೆ ಎನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬಂದಾಗ ಆ ಕಳ್ಳಕಾಕರನ್ನು ಬರಲು ಆ ಸ್ವಾಮಿಯು ಬಿಡುತ್ತಾರಾ? ಸಿಂಹ ಗರ್ಜನೆಯನ್ನು ಮಾಡುತ್ತಾರೆ. ಇನ್ನು ಧನುರಾಶಿಯವರಿಗೆ ಕೂಡ ಇಂದು ಅಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ತಲೆಯನ್ನು ಕೆಡಿಸಿಕೊಂಡು ಅತಿಯಾದಂತಹ ಚಿಂತೆಯನ್ನು ಮಾಡಬೇಡಿ. ನೀವು ಕೂಡ ಲಕ್ಷ್ಮೀ ಸಮೇತಸ್ಯ ನೃಸಿಂಹ ಸ್ವಾಮಿಯ ಭಾವಚಿತ್ರದ ಮುಂದೆ ನಿಂತು ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ. ಇನ್ನು ಅನಾರೋಗ್ಯ ಎನ್ನುವುದು ಎಲ್ಲಿಂದ ಬರಲು ಆ ಸ್ವಾಮಿ ಬಿಡಲು ಸಾಧ್ಯವೇ ಇಲ್ಲ. ಕಾರಣ ಪಕ್ಕದಲ್ಲಿ ಲಕ್ಷ್ಮೀ ಮಾತೆ ಕುಳಿತಿದ್ದಾಳೆ, ಹೇಳುತ್ತಾಳೆ, ಅವನು ನಮ್ಮ ಭಕ್ತನಿದ್ದಾನೆ ಕಣ್ರಿ, ಆಶೀರ್ವಚನವನ್ನು ಮಾಡಿ ಅವನ ಅನಾರೋಗ್ಯ ಪೀಡಿತರಾಗಲು ನೀವು ಬಿಡುತ್ತೀರಾ ಎಂದು ಕೇಳುತ್ತಾನೆ. ಹೀಗಾಗಿ ನನ್ನ ಶ್ರೀಪಾದಂಗಳವರು ಅನಾರೋಗ್ಯ ಎಂದೊಡನೆ ನಾರಸಿಂಹ 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 ಪಾಹಿಮಾಂ, ನಾರಸಿಂಹ 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 ರಕ್ಷಮಾಂ
ಈ ಪ್ರಕಾರವಾಗಿ ಗುರುಗಳು ಅವರು ಹೇಳುವಂತಹ ಶೈಲಿ, ಅವರ ಮುಖದಲ್ಲಿ ಬರತಕ್ಕಂತಹ ತೇಜಸ್ಸನ್ನು ವಿಶೇಷವಾಗಿ ನೋಡಬೇಕು. ಆ ಪ್ರಕಾರವಾಗಿ ಅವರು ಭಕ್ತಿ ಪರವಶರಾಗಿರುತ್ತಾರೆ. ಅವರನ್ನು ಸ್ಮರಣೆ ಮಾಡಿ ಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಏನಾಗುತ್ತದೆ? ಅವರ ಪಾದ ಧೂಳಿ 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 ಎಷ್ಟಾದರೂ ನಮ್ಮಲ್ಲಿ ಭಕ್ತಿ ಅನ್ನೋದು ಬರುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೂ ಕೂಡ ತಪ್ಪಾಗಲಾರದು. ಕಾರಣ ವೃದ್ಧಿ ಮತ್ತು ಸಮೃದ್ಧಿ, ವಿಶೇಷವಾದಂತಹ ಅಧಿಕವಾದಂತಹ ಆದಾಯ ಮತ್ತು ವಿಶೇಷವಾದಂತಹ ಸ್ಥಾನಮಾನ ದೊರೆಯತಕ್ಕಂತಹ ಪವಿತ್ರವಾದಂತಹ ದಿನ ಇದು ಮಕರ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದು ಹೇಳಬಹುದು. ವಿಶೇಷವಾದಂತಹ ಧನಾಗಮನ ಮತ್ತು ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಏನಾದರೂ ಇದ್ದರೆ ನಿಶ್ಚಯವಾಗಿಯೂ ಜಯಿಸಲರಾಗುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನವಶ್ಯಕವಾದಂತಹ ಕಲಹಗಳು, ಆ ಕಲಹಗಳು ಕೂಡ ಯಾರಿಂದ ಬರುತ್ತವೆ? ನೀವು ಅತಿಯಾಗಿ ನಂಬಿದಂತಹ ಮಿತ್ರರೇ ಶತ್ರುಗಳಾಗಿ ಬಂದು ಎದುರು ನಿಂತು ಕಲಹವನ್ನು ಮಾಡುತ್ತಾರೆ. ಏನು ಅವರ ಸಂಗಡ ನೀವು ಯುದ್ಧವನ್ನು ಮಾಡ್ತೀರಾ? ಬೇಡ. ಆ ಪ್ರಯತ್ನಕ್ಕೆ ಎಂದಿಗೂ ಪಾತ್ರರಾಗಬೇಡಿ. ನೀವು ಕೂಡ ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ವಿಶೇಷವಾದಂತಹ ತೇಜಸ್ಸನ್ನು ನಿಮ್ಮ ಮುಖದಲ್ಲಿ ಕೊಡುತ್ತಾರೆ ಸ್ವಾಮಿಯು. ಆಗ ಯಾರೂ ನಿಮ್ಮ ಸಂಗಡ ಕಲಹ ಮಾಡಲು ಬರುವುದಿಲ್ಲ ಎಂದು ಹೇಳುತ್ತಾ ಎಲ್ಲರೂ ಕೂಡ ಗುರುಗಳ ಕೃಪೆಗೆ ಹಾಗೂ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ ಸಾಕ್ಷಾತ್ ಭಗವಂತನ ಪಾದಡಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಿಗೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್.